ಅದು ಯಾವ ಸ್ಟೋರಿ? ತುಂಬಾ ಸ್ಟ್ರಾಂಗ್ ಪರ್ಸನ್ ಒಬ್ರು ಇದ್ರು ಮಹಾಭಾರತದಲ್ಲಿ. ಯಾರು ಅಂದ್ರೆ ಭೀಮ, ಎಲ್ಲರಿಗೂ ಗೊತ್ತು. ಓಕೆ. ಭೀಮಂಗೆ ಬುದ್ಧಿ ಕಲಿಸ್ತಾರೆ ಅವ್ರು. ಯಾರು ಅಂದ್ರೆ ಹನುಮಂತ. ಹ್ಮ್. ಏನಕ್ಕೆ ಬುದ್ಧಿ ಕಲಿಸ್ತಾರೆ ಅಂದ್ರೆ ಭೀಮಂಗೆ ಜಾಸ್ತಿ ಅಹಂ ಇರುತ್ತೆ. ನಾನೇ ತುಂಬಾ ಸ್ಟ್ರಾಂಗ್, ನನ್ನ ಸ್ಟ್ರಾಂಗ್ ಯಾರು ಇಲ್ಲ ಅಂತ. ಆಗ ಭೀಮ ಏನ್ ಮಾಡ್ತಾರೆ, ಕಾಡ್ಗೆ ಹೋಗಿರ್ತಾರೆ. ಕಾಡ್ಗೆ ಹೋಗಿ ಎಲ್ಲ ಇದನ್ನ ತಗೊಂಡ್ಬರ್ಬೇಕು ಅಂತ ಅವ್ರ ಅಣ್ಣ ಆದೇಶ ಮಾಡಿರ್ತಾರೆ, ಎಲ್ಲ ಸೌದೆ ಎಲ್ಲ ಎತ್ಕೊಂಡ್ಬರ್ಬೇಕು ಅಂತ. ಆಗ ಹನುಮಂತ ಭೀಮಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹನುಮಂತ ಒಬ್ರು ವಯಸ್ಸಾಗಿದ್ದು ಕೋತಿ ತರ ಮಲಗಿರ್ತಾರೆ, ಬಾಲನ ಪೂರ್ತಿ ಉದ್ದ ಮಾಡ್ಕೊಂಡು. ಭೀಮ ಬಂದು ಹನುಮಂತ ನೋಡ್ತಾರೆ, ಕೋತಿ ಮಲಗಿರ್ತಲ್ಲ, ಕೋತಿ ಅನ್ಕೊಂತಾರ, ಭೀಮ ಗೊತ್ತಾಗಲ್ಲ ಆಂಜನೇಯ ಅಂತ. ಆಗ ಭೀಮ ಹೋಗಿ ಕೇಳ್ತಾರೆ, ನಿನ್ನ ಬಾಲನ ಎತ್ತು ಅಂತ. ನಾನು ವಯಸ್ಸಾಗಿರೋ ಕೋತಿಯಪ್ಪ, ನನ್ನ ಬಾಲನ ಎತ್ತಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ, ನೀನೇ ಎತ್ತಿ ಸೈಡ್ ಇಡು ಅಂತ ಹೇಳ್ತಾರೆ. ಆಗ ಭೀಮ ಏನ್ ಮಾಡ್ತಾನೆ, ಆ ಬಾಲನ ಎತ್ತಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ಅದನ್ನ ಬಾಲನ ಅಲ್ಲಾಡ್ಸಕ್ ಕೂಡ ಆಗಲ್ಲ. ಆಗ ಭೀಮಂಗೆ ಗೊತ್ತಾಗುತ್ತೆ, ಯಾರೋ ಇದು ವ್ಯಕ್ತಿ ಇವರು, ಈ ಬಾಲನೇ ಅಲ್ಲಾಡ್ಸಕ್ಕಾಯ್ತದ ಅಂದ್ರೆ ಇವ್ನು ಎಂತ ಸ್ಟ್ರಾಂಗ್ ಇರ್ಬೋದು ಇವರು. ಆಗ ನನ್ನ ತಪ್ಪಾಯ್ತು, ನಾನು ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನಾನು ಅಷ್ಟೊಂದು ಸ್ಟ್ರಾಂಗ್ ಅಲ್ಲ, ಯಾರು ಅಂತ ಭಕ್ತಿಯಿಂದ ಕೇಳ್ತೇನೆ. ಅವಾಗ ಆಂಜನೇಯ ನಿಜವಾದ ರೂಪವನ್ನು ತೋರಿಸಿ, ನಾನೇ ಹನುಮಂತ, ನಿನ್ನ ಅಹಂ ಇಳಿಸಕ್ಕೆ ಅಂತ ಮಾಡಿದೆ ಅಪ್ಪ, ನಿನಗಿಂತ ಶಕ್ತಿವಂತರು ಇರ್ತಾರೆ ಅನ್ನೋದನ್ನ ನೀವು ಮರಿಬಾರ್ದು ಯಾವತ್ತೂ ಅಂತ ಬುದ್ಧಿ ಹೇಳ್ತಾರೆ. ಸ್ಟೋರೀಸ್. ಮರಕ್ಕಿಂತ ದೊಡ್ಡದು ಮರ ಇನ್ನೊಂದಿರುತ್ತೆ ಅನ್ನೋದೇ ಮಾರಲ್ ಆಫ್ ದ ಸ್ಟೋರಿ ಇದು.